ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಗೋಲ್ಡ್ ಅಲ್ಲಿ ನಿಯರ್ ಅಬೌಟ್ $1000 ನ ಲಾಭವನ್ನ ಬುಕ್ ಮಾಡ್ತಾ ಇದೀವಿ, ಹಾಗೆ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ಸೇಮ್ ಟ್ರೇಡ್ ನಾನು ಶೇರ್ ಮಾಡಿದೆ, ಅದು ಯಾವ ರೀತಿ ಮೂವ್ ಆಗಿತ್ತು ಎಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನಿಮಗೂ ಕೂಡ ಗೋಲ್ಡ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇದ್ದಾಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಚಾನಲ್ ಅಲ್ಲಿ ನಾನು ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ ಗಮನಿಸೋದಾದ್ರೆ ಎರಡು ಟ್ರೇಡ್ ಅನ್ನು ನಾನು ಪ್ಲೇಸ್ ಮಾಡಿದ್ದೇನೆ. ಒಂದು ಬಿಟ್ ಕಾಯಿನ್ ಅಲ್ಲಿ ಸೆಲ್ ಸೈಡ್ ಅಲ್ಲಿ ಪ್ಲೇಸ್ ಆಗಿರಬಹುದು, ಹಾಗೆ ಗೋಲ್ಡ್ ಅಲ್ಲಿ ನಾನು ಸೆಲ್ ಸೈಡ್ ಅಲ್ಲಿ ಎರಡು ಟ್ರೇಡ್ ಅನ್ನ ಪ್ಲೇಸ್ ಮಾಡಿದ್ದೇನೆ. ಗೋಲ್ಡ್ ಅಲ್ಲಿ ಸದ್ಯಕ್ಕೆ ನನಗೆ ನಿಯರ್ ಅಬೌಟ್ $1000 ನ ಲಾಭ ಕಾಣಲಿಕ್ಕೆ ಸಿಗ್ತಾ ಇದೆ. ಬಿಟ್ ಕಾಯಿನ್ ಅಲ್ಲಿ ನನಗೆ ಇನ್ನೂ ಕೂಡ ಮೊಮೆಂಟಮ್ ಆಗಬೇಕಾಗುತ್ತೆ ಅಂಡ್ ನಿಯರ್ ಅಬೌಟ್ $500 ನ ಲಾಭ ಇಲ್ಲಿ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಗೋಲ್ಡ್ ಅನ್ನ ನಾವು ಗಮನಿಸೋದಾದ್ರೆ ಗೋಲ್ಡ್ ಅಲ್ಲಿ ಈ ಒಂದು ಟ್ರೇಡ್ ಅನ್ನ ಈವನ್ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ನಾವು ನೀಡಿದ್ವಿ ಅಂಡ್ ಪ್ರೀಮಿಯಂ ಗ್ರೂಪ್ ಗೆ ಜಾಯ್ನ್ ಆಗೋದು ಕೂಡ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾನು ನಿಮಗೆ ಜಸ್ಟ್ ಒಂದು ಬಾರಿ ಶೋ ಮಾಡ್ತೀನಿ. ಇಲ್ಲಿ ನೀವು ನೋಡಬಹುದು ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ಸೇಮ್ ಟ್ರೇಡ್ ಅನ್ನು ನಾವು ಅಪ್ಡೇಟ್ ಮಾಡ್ತೀವಿ. ಅದರ ಬೇಸ್ಡ್ ಆಗಿ ನಾವು ಕೂಡ ಇಲ್ಲಿ ಎಂಟರ್ನ ಪ್ಲಾನ್ ಮಾಡ್ತೀವಿ ಅಂಡ್ ತುಂಬಾನೇ ಚೆನ್ನಾಗಿರುವಂತಹ ಮೊಮೆಂಟಮ್ ನಮಗೆ ಗೋಲ್ಡ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿತು. ಸೊ ಸಿಂಪಲ್ ಥಿಂಗ್ ಏನು ಅಂದ್ರೆ ಗೋಲ್ಡ್ ನಿನ್ನೆ ದಿನ ನಾವು ನೋಡೋದಾದ್ರೆ ಒಂದ್ ಸ್ವಲ್ಪ ಅಪ್ಸೈಡ್ ಮೊಮೆಂಟಮ್ ನಮಗೆ ಹೋಲ್ಡ್ ಆಗ್ತಾ ಇತ್ತು. ಅಂದ್ರೆ ಪ್ರೈಸ್ ಒಂದ್ ಸ್ವಲ್ಪ ಅಪ್ಸೈಡ್ ಮೊಮೆಂಟಮ್ ನಂತರ ಕೆಳಗಡೆ ಮೊಮೆಂಟಮ್ ಕೊಟ್ಟು ಪ್ರೀವಿಯಸ್ ಸಪೋರ್ಟ್ ಅನ್ನ ರಿಯಾಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಅದರ ಬೇಸ್ಡ್ ಆಗಿ ಪ್ರೈಸ್ ಅಪ್ಸೈಡ್ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ಸಿಂಪಲ್ ಥಿಂಗ್ ಏನು ಅಂದ್ರೆ ಈ ಒಂದು ಜಾಗದಲ್ಲಿ ಪ್ರೈಸ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿದಾಗ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಯಾವಾಗ ಪ್ರೈಸ್ ಇದನ್ನ ಬ್ರೇಕ್ಔಟ್ ಕೊಡುತ್ತೆ, ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾರೆ ಅಂಡ್ ಈ ಬೈಯರ್ಸ್ ಗಳ ಮೊಮೆಂಟಮ್ ಏನಿದೆಯಲ್ಲ ತುಂಬಾನೇ ಪ್ಯಾರಾಬೋಲಿಕಲ್ ವೇ ಅಲ್ಲಿ ಇತ್ತು. ಅಂದ್ರೆ ಡೈರೆಕ್ಟ್ಲಿ ಪ್ರೈಸ್ ಇಲ್ಲದ ಒಂದು ಜಂಪ್ ಅನ್ನ ಕೊಡುತ್ತೆ ಅಂಡ್ ಆ ನಂತರ ಪ್ರೈಸ್ ಇಲ್ಲಿ ಹೋಲ್ಡ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಪ್ರೈಸ್ ಯೂಶುವಲಿ ಹೋಲ್ಡ್ ಆದಾಗ ಏನಾಗುತ್ತೆ, ಅಲ್ಲಿ ಬೈಯರ್ಸ್ ಹಾಗೆ ಸೆಲ್ಲರ್ಸ್ ಗಳ ಅಕ್ಯುಮುಲೇಷನ್ ಶುರು ಆಗುತ್ತೆ. ಅಲ್ಲಿಂದ ಪ್ರೈಸ್ ನ ಹೊಸ ಟ್ರೆಂಡ್ ನಮಗೆ ಡಿಸೈಡ್ ಆಗಬೇಕಾಗುತ್ತೆ. ಸೊ ಅದರ ಬೇಸ್ಡ್ ಆಗಿ ಇಲ್ಲಿ ಸೆಲ್ಲರ್ಸ್ ಇದ್ರು, ಇಲ್ಲಿ ಬೈಯರ್ಸ್ ಬರ್ತಾರೆ ಅಂಡ್ ಸ್ಟ್ರಾಂಗ್ ಬೈಯರ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಾರೆ ಅಂಡ್ ಅದರ ಬೇಸ್ಡ್ ಆಗಿ ಪ್ರೈಸ್ ಮತ್ತೊಂದು ಬಾರಿ ಈ ಒಂದು ಝೋನ್ ಅನ್ನ ಬ್ರೇಕ್ಔಟ್ ಆಗಿ ಸ್ಟ್ರಾಂಗ್ ಬೈಂಗ್ ನ ಇಂಡಿಕೇಟ್ ಮಾಡುತ್ತೆ. ಬಟ್ ಇಮಿಡಿಯೇಟ್ಲಿ ಇಲ್ಲಿ ನಮಗೆ ಫೇಲ್ಯೂರ್ ನ ಕೊಡುತ್ತೆ. ಅಂದ್ರೆ ಪ್ರೈಸ್ ಏನ್ ಬ್ರೇಕ್ಔಟ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿತ್ತು, ಇಮಿಡಿಯೇಟ್ಲಿ ಅದರ ಕೆಳಗಡೆ ನಮಗೆ ಕ್ಲೋಸಿಂಗ್ ನ ಕೊಡುತ್ತೆ. ಅಲ್ಲಿಗೆ ಈ ಒಂದು ಬೈಯಿಂಗ್ ಮೊಮೆಂಟಮ್ ಏನಿದೆಯಲ್ಲ ಫೇಲ್ಯೂರ್ ಆಗುವ ಸಾಧ್ಯತೆಗಳನ್ನು ನಮಗೆ ಇಂಡಿಕೇಟ್ ಮಾಡುತ್ತೆ. ಯಾಕೆಂದ್ರೆ ಪ್ರೈಸ್ ಒಂದು ಮೊಮೆಂಟಮ್ ನಂತರ ಏನ್ ಅಕ್ಯುಮುಲೇಷನ್ ಝೋನ್ ಅನ್ನು ಕ್ರಿಯೇಟ್ ಮಾಡುತ್ತೆ, ಆನಂತರ ಏನ್ ಬ್ರೇಕ್ಔಟ್ ಅನ್ನು ಕೊಡುತ್ತೆ ಅದು ನಮಗೆ ಮೊಮೆಂಟಮ್ ನ ಕೊಡಬೇಕಾಗುತ್ತೆ. ಬಟ್ ಬೈ ಚಾನ್ಸ್ ಅದು ಫೇಲ್ಯೂರ್ ಆಗುತ್ತೆ ಅಂತ ಅನ್ಕೊಳ್ಳಿ, ಪ್ರೈಸ್ ನ ಟ್ರೆಂಡ್ ರಿವರ್ಸಲ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ. ಅದರ ಬೇಸ್ಡ್ ಆಗಿ ಪ್ರೈಸ್ ಸ್ವಿಂಗ್ ಅನ್ನು ಕೂಡ ಬ್ರೇಕ್ ಆಗಿತ್ತು ಅಂಡ್ ಅಲ್ಲಿಂದಾನೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನಮಗೆ ಶುರು ಮಾಡಿತ್ತು. ಸೊ ಇದು ನಿನ್ನೆ ದಿನ ನಮಗೆ ಆಗಿತ್ತು. ಹಾಗೆ ನಿನ್ನೆ ದಿನ ಇನ್ನೊಂದು ಝೋನ್ ಅನ್ನು ನಾವು ಮಾರ್ಕ್ ಮಾಡೋದ್ರೆ ಈ ಒಂದು ಬ್ಲೂ ಝೋನ್ ಅನ್ನು ಕೂಡ ಪ್ರೈಸ್ ಬ್ರೇಕ್ ಡೌನ್ ಆಗಿತ್ತು. ಅಗೇನ್ ಇದನ್ನ ರೀಟೆಸ್ಟ್ ಆಗಿತ್ತು, ದೆನ್ ಕಂಟಿನ್ಯೂಯೇಷನ್ ಕೊಟ್ಟಿತ್ತು. ಆಲ್ಮೋಸ್ಟ್ ಇದೇ ಝೋನ್ ಅಲ್ಲಿ ಪ್ರೈಸ್ ಹೋಲ್ಡ್ ಆಗ್ತಾ ಇದ್ದದ್ದು ನಾವು ಗಮನಿಸ್ತಾ ಇದ್ವಿ. ಆ ನಂತರ ಪ್ರೈಸ್ ಏನ್ ಮಾಡುತ್ತೆ, ಇವತ್ತಿನ ದಿನ ಬೆಳಿಗ್ಗೆ ಆಗೋ ಹೊತ್ತಿಗೆ 6 ಗಂಟೆ ಆಗೋ ಹೊತ್ತಿಗೆ ಪ್ರೈಸ್ ಆಲ್ರೆಡಿ ನಮಗೆ ಫಾಲ್ ಆಗಿತ್ತು. ನೈಟ್ ಇದು ಮೊಮೆಂಟಮ್ ಆಗುತ್ತೆ. ಆಬ್ವಿಯಸ್ಲಿ ನಾವು ಇದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಮಲಗಿರ್ತೀವಿ ಅಂಡ್ ಪ್ರೈಸ್ ಬೆಳಿಗ್ಗೆ ಎದ್ದು ನೋಡುವಾಗ ಡೈರೆಕ್ಟ್ಲಿ ಫಾಲ್ ಆಗಿರುತ್ತೆ ಅಂಡ್ ಒಂದು 6:30 ಆಗೋ ಹೊತ್ತಿಗೆ ಆಗುವಾಗ ಪ್ರೈಸ್ ಡೈರೆಕ್ಟ್ಲಿ ಡೌನ್ ಸೈಡ್ ಮೊಮೆಂಟಮ್ ನಮಗೆ ಕೊಟ್ಟಿರುತ್ತೆ. ಈಗ ಪ್ರೈಸ್ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ, ಅದರ ಬೇಸ್ಡ್ ಆಗಿ ನಾವು ಡೌನ್ ಸೈಡ್ ಅಲ್ಲಿ ಈ ಟ್ರೇಡ್ ಅನ್ನ ಪ್ಲಾನ್ ಮಾಡಿಲ್ಲ. ಇಲ್ಲಿ ನಾವು ನೋಡೋದಾದ್ರೆ ಈ ಝೋನ್ ನಾನು ನಿಮಗೆ ತಿಳಿಸಿದ ಹಾಗೆ ಇಲ್ಲಿ ಬ್ರೇಕ್ಔಟ್ ಅನ್ನು ಕೊಟ್ಟು ತುಂಬಾನೇ ಸ್ಟ್ರಾಂಗ್ ಆಗಿ ನಮಗೆ ಮೊಮೆಂಟಮ್ ಕೊಟ್ಟಿತ್ತು. ಅದರ ಬೇಸ್ಡ್ ಆಗಿ ಇದು ಬೈಯರ್ಸ್ ಗಳ ಝೋನ್ ಆಗುತ್ತೆ ಅಂಡ್ ಆಲ್ರೆಡಿ ಈ ಒಂದು ಬೈಯರ್ಸ್ ಝೋನ್ ಅಲ್ಲಿ ಬೈಯರ್ಸ್ ಇಲ್ಲಿ ಅಕ್ಯುಮುಲೇಟ್ ಆಗಿದ್ರು ಅಥವಾ ಪ್ರೈಸ್ ಅನ್ನ ಮೇಲೆ ತಗೊಂಡು ಹೋಗ್ಲಿಕ್ಕೆ ಟ್ರೈನ ಮಾಡಿದ್ರು. ಬಟ್ ಪ್ರೈಸ್ ಅಲ್ಲಿ ಎಷ್ಟು ದೊಡ್ಡ ಸೆಲ್ಲಿಂಗ್ ಪ್ರೆಷರ್ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕಾದ್ರೆ ಈ ಒಂದು ಬ್ಲೂ ಝೋನ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಪ್ರೈಸ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ. ನನ್ನ ಪೊಸಿಷನ್ ಏನಿದೆಯಲ್ಲ ಸ್ಲೈಟ್ಲಿ ರಿವರ್ಸಲ್ ಆಗ್ತಾ ಇದೆ. ಸೊ ಮೊದಲಿಗೆ ನಾನು ಇದನ್ನ ಎಕ್ಸಿಟ್ ಆಗೋದಕ್ಕೆ ಪ್ಲಾನ್ ಮಾಡ್ತೀವಿ. ಆಲ್ಮೋಸ್ಟ್ ಲೈಕ್ $1000 ಇಂದ ನಿಯರ್ ಅಬೌಟ್ $600 ತನಕ ನಮಗೆ ಪ್ರೈಸ್ ರಿವರ್ಸಲ್ ಆಗಿದೆ. ಅಟ್ಲೀಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋ ಹೊತ್ತಿಗೆ ಈ ಮೊಮೆಂಟಮ್ ನಮಗೆ ರಿವರ್ಸಲ್ ಆಗಿತ್ತು. ಸೊ ಈ ಒಂದು ರೀಸನ್ಗಾದ್ರೂ ನೀವು ಲೈಕ್ ಅನ್ನ ಮಾಡೋದಕ್ಕೆ ಮರಿಬೇಡಿ, ಬಿಕಾಸ್ ಆಲ್ಮೋಸ್ಟ್ ಲೈಕ್ $400 ನ ಎಕ್ಸ್ಪ್ಲೇನ್ ಮಾಡೋ ಹೊತ್ತಲ್ಲಿ ನಾನು ಕಳ್ಕೊಂಡಿದ್ದೇನೆ. ಸೊ ನೋ ಪ್ರಾಬ್ಲಮ್, ಏನು ಕೂಡ ತೊಂದರೆ ಇಲ್ಲ. $635 ಆಲ್ಮೋಸ್ಟ್ ಲೈಕ್ ಈ ಒಂದು ಟ್ರೇಡ್ಗೆ $200 ಅಥವಾ $250 ರಿಸ್ಕ್ ಇತ್ತು ನನಗೆ. ಅದರ ಬೇಸ್ಡ್ ಆಗಿ 1:2 ಗಿಂತನೂ ಜಾಸ್ತಿ ಲಾಭ ನನಗೆ ಸಿಕ್ಕಿದೆ. ಬಟ್ ಇದನ್ನ ನಾನು ಒಂದು ಬಾರಿ ಎಕ್ಸಿಟ್ ನ ಆಗ್ತೇನೆ, ಆನಂತರ ನಾನು ನಿಮಗೆ ಇದರ ಎಕ್ಸ್ಪ್ಲನೇಷನ್ ನೀಡ್ತೇನೆ. ನಿಯರ್ ಅಬೌಟ್ $650 ಅಲ್ಲಿ ನಾವು ಈ ಪೊಸಿಷನ್ ಅನ್ನ ಎಕ್ಸಿಟ್ ನ ಕಂಡಿದ್ದೇವೆ. ಸೊ ಈಗ ಏನಾಗುತ್ತೆ, ಬೈಯರ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿ ಇದ್ದಿದ್ರೆ ಇಲ್ಲಿಂದ ಪ್ರೈಸ್ ಡೈರೆಕ್ಟ್ಲಿ ನೇರವಾಗಿ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡಬೇಕಾಗಿತ್ತು. ಬಟ್ ಪ್ರೈಸ್ ಏನ್ ಮಾಡುತ್ತೆ, ಈ ಒಂದು ಸೆಲ್ಲರ್ಸ್ ಗಳ ಝೋನ್ ಏನಿದೆಯಲ್ಲ ಇದನ್ನ ರಿಯಾಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಫ್ ಇನ್ ಕೇಸ್ ಇಲ್ಲಿಂದ ಬೈಯರ್ ಸ್ಟ್ರಾಂಗ್ ಆಗಿದ್ರೆ ಇಲ್ಲಿ ಯಾರೆಲ್ಲ ಸೆಲ್ಲರ್ಸ್ ಇದ್ದಾರೆ ಅವ್ರನ್ನ ತುಂಬಾನೇ ನೀಟಾಗಿ ಬ್ರೇಕ್ ಆಗಿ ಪ್ರೈಸ್ ಹೊಸ ಹೈ ಅನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಆ ಒಂದು ಪೊಸಿಷನ್ ನಮಗೆ ಕ್ರಿಯೇಟ್ ಆಗಿಲ್ಲ. ಅದರ ಬೇಸ್ಡ್ ಆಗಿ ಪ್ರೈಸ್ ಏನ್ ಮಾಡುತ್ತೆ, ಈ ಒಂದು ಸೆಲ್ಲಿಂಗ್ ಝೋನ್ ಅನ್ನ ರಿಯಾಕ್ಟ್ ಆಗಿಬಿಟ್ಟು ಮತ್ತೊಂದು ಲೋ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಏನ್ ಬೈಯರ್ಸ್ ಬಂದಿದ್ರು ಅವರನ್ನ ಕೂಡ ಪ್ರೈಸ್ ಇಲ್ಲಿ ಬ್ರೇಕ್ ಡೌನ್ ಅನ್ನ ನೀಡುತ್ತೆ. ಈಗ ಆಲ್ಮೋಸ್ಟ್ ಸೆಲ್ಲಿಂಗ್ ಸೈಡ್ ಅಲ್ಲಿ ಪ್ರೈಸ್ ಬರ್ತಾ ಇದೆ ಅಂತ ಇದ್ದಾಗ ನಾವು ಸೆಲ್ಲಿಂಗ್ ಸೈಡ್ ನ ಅಪರ್ಚುನಿಟಿಗೆ ಕಾಯ್ತಾ ಇರ್ತೀವಿ. ಸೊ ಅದರ ಬೇಸ್ಡ್ ಆಗಿ ನಾವೇನ್ ಮಾಡ್ತೀವಿ, ಇನ್ ಬಿಟ್ವೀನ್ ಇನ್ನೊಂದು ಬ್ಲೂ ಝೋನ್ ಅನ್ನ ನಾವು ಮಾರ್ಕ್ ಮಾಡ್ತೀವಿ. ಈ ಒಂದು ಬ್ಲೂ ಝೋನ್ ಅನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡೋದ್ರೆ, ಏನಕ್ಕೆ ಇಲ್ಲಿ ನಾವು ಮಾರ್ಕ್ ಮಾಡಿದ್ದೇವೆ ಅನ್ನೋದು ಅಬ್ಸರ್ವ್ ಮಾಡೋದಾದ್ರೆ
ಪ್ರೈಸ್ ಏನನ್ನ ಸಪೋರ್ಟ್ ಆಗಿ ಪಡೆದಿತ್ತು ಆ ನಂತರ ಒಂದು ಸ್ವಿಂಗ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆ ಸ್ವಿಂಗ್ ಅಲ್ಲಿ ಈ ಬ್ಲೂ ಝೋನ್ ಅನ್ನು ನಾವು ಮಾರ್ಕ್ ಮಾಡ್ತೀವಿ. ಇಲ್ಲಿಂದ ಪ್ರೈಸ್ ಅಪ್ಸೈಡ್ ಮೂಮೆಂಟಮ್ ನಮಗೆ ಕೊಟ್ಟಿತ್ತು. ಈಗ ಪ್ರೈಸ್ ಇದನ್ನ ಬ್ರೇಕ್ ಡೌನ್ ಆದ ನಂತರ ಏನೇ ರೀಟೆಸ್ಟ್ ಅಥವಾ ರಿವರ್ಸಲ್ ಬರಬೇಕು ಅಂತ ಇದ್ದಾಗಲೂ ಕೂಡ ಈ ಬ್ಲೂ ಝೋನ್ ತನಕ ನಮಗೆ ರಿವರ್ಸಲ್ ನ ಬರಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಈ ಬ್ಲೂ ಝೋನ್ ಅಲ್ಲಿ ನಾವು ಟ್ರೇಡ್ ನ ಪ್ಲಾನ್ ಮಾಡ್ತೀವಿ. ಅದರ ಬೇಸ್ಡ್ ಆಗಿ ನಾವು ಎಂಟರ್ ನ ಪಡಿತೀವಿ. ಸ್ಮಾಲರ್ ಟೈಮ್ ಫ್ರೇಮ್ ಬೇಸ್ ಅಲ್ಲಿ ಸ್ಮಾಲ್ SL ಅಲ್ಲಿ ನಾವು ಎಂಟರ್ ನ ಪ್ಲಾನ್ ಮಾಡ್ತೀವಿ ಅಂಡ್ ಅದರ ಬೇಸ್ಡ್ ಆಗಿ ತುಂಬಾನೇ ಚೆನ್ನಾಗಿರುವ ಮೊಮೆಂಟಮ್ ನಮಗೆ ಗೋಲ್ಡ್ ಅಲ್ಲಿ ಈ ಒಂದು ಜಾಗದಿಂದ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಈ ಮೊಮೆಂಟಮ್ ನ ನಾವು ಕ್ಯಾಪ್ಚರ್ ನ ಮಾಡ್ತೀವಿ. ಹಾಗೆ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ಸೇಮ್ ಟ್ರೇಡ್ ಗಳನ್ನ ನಾವು ಅಪ್ಡೇಟ್ ನ ನೀಡಿದ್ವಿ. ಇಲ್ಲಿ ನೀವು ಗಮನಿಸೋದ್ರೆ ಇವತ್ತಿನ ಪ್ರೀಮಿಯಂ ಗ್ರೂಪ್ ನ ಟ್ರೇಡ್ ಆಗಿರುತ್ತೆ. ಜಸ್ಟ್ ಈಗ ಟೈಮ್ ಅರೌಂಡ್ ಇಂಡಿಯಾದಲ್ಲಿ ನಮಗೆ ಅರೌಂಡ್ 11 ಗಂಟೆ ಟೈಮ್ ಆಗಿದೆ ಅಂಡ್ ಈಗಲೇ ನೀವು ಗಮನಿಸಬಹುದು ಯಾವ ರೀತಿ ಎಷ್ಟು ಟ್ರೇಡ್ಗಳು ಅಪ್ಡೇಟ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ಇವತ್ತಿನ ಫಸ್ಟ್ ಟ್ರೇಡ್ ಇಂದ ನಾನು ನಿಮಗೆ ಶೋ ಮಾಡ್ತೀನಿ ಅಂಡ್ ನಿನ್ನೆ ದಿನದ ಟ್ರೇಡ್ ಅನ್ನು ಕೂಡ ಒಂದು ಬಾರಿ ನಾವು ಗಮನಿಸೋಣ. ಯಾಕೆಂದ್ರೆ ಇದು ಒಂದೇ ದಿನದಲ್ಲಿ ಆಗುವಂತ ಥಿಂಗ್ಸ್ ಅಲ್ಲ. ಆಲ್ಮೋಸ್ಟ್ ಲೈಕ್ ಪ್ರತಿದಿನ ಪ್ರೀಮಿಯಂ ಗ್ರೂಪ್ ಅಲ್ಲಿ ಹೈ ಪ್ರೊಬ್ಯಾಬಿಲಿಟಿ ಇರುವಂತಹ ಟ್ರೇಡ್ ಗಳನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಿನ್ನೆ ದಿನ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಫಸ್ಟ್ ಇಂದಾನೆ ಗಮನಿಸ್ತಾ ಬರೋಣ. ಇದು ನಿನ್ನೆ ದಿನದ ಟ್ರೇಡ್ ಆಗುತ್ತೆ. ಮಾರ್ನಿಂಗ್ ನಾವು ಟ್ರೇಡ್ ಗಳನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಫಸ್ಟ್ ಟ್ರೇಡ್ ನಮಗೆ ಆಲ್ಮೋಸ್ಟ್ ಲೈಕ್ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಕೊಡುತ್ತೆ. ಸೆಕೆಂಡ್ ಟ್ರೇಡ್ ಅನ್ನು ಇಮಿಡಿಯೇಟ್ಲಿ ನಾವು ಅಪ್ಡೇಟ್ ಮಾಡ್ತೀವಿ. ಅದು ಕೂಡ ತುಂಬಾನೇ ಚೆನ್ನಾಗಿ ಮೊಮೆಂಟಮ್ ಕೊಡುತ್ತೆ ಅಂಡ್ ಇವನ್ ಅದು ಆಲ್ಮೋಸ್ಟ್ ಲೈಕ್ 1:3 ವರೆಗೂ ನಮಗೆ ಟಾರ್ಗೆಟ್ ನ ಅಚೀವ್ ಆಗುತ್ತೆ. ಆನಂತರ ನಾವು ಸ್ವಲ್ಪ ವೆಯ್ಟ್ ಮಾಡ್ತೀವಿ ಅಂಡ್ ಥರ್ಡ್ ಟ್ರೇಡ್ ಅನ್ನ ಮತ್ತೊಂದು ಬಾರಿ ಅಪ್ಡೇಟ್ ನ ಮಾಡ್ತೀವಿ. ಅದು ಕೂಡ ಆಲ್ಮೋಸ್ಟ್ ಲೈಕ್ 1:1 ನ ಟಾರ್ಗೆಟ್ ಸಿಗುತ್ತೆ ಅಂಡ್ ನೆಕ್ಸ್ಟ್ ಟ್ರೇಡ್ ಅನ್ನು ಇನ್ನೊಂದು ಬಾರಿ ಅಪ್ಡೇಟ್ ನ ಮಾಡ್ತೀವಿ. ಆಲ್ಮೋಸ್ಟ್ ಲೈಕ್ ಏನ್ ಫಾಲ್ ಇದೆಯಲ್ಲ ಅದೆಲ್ಲವನ್ನು ಕೂಡ ಕ್ವಿಕ್ಲಿ ಅಪ್ಡೇಟ್ ಮಾಡ್ತಾ ನಾವು ಬರ್ತಾ ಇರ್ತೀವಿ ನಿನ್ನೆ ದಿನ ಅಂಡ್ ಅದು ಕೂಡ ನಮಗೆ ನಿಯರ್ ಅಬೌಟ್ 1:7 ವರೆಗೂ ಟಾರ್ಗೆಟ್ ನೀಡುತ್ತೆ ಅಂಡ್ ಇಲ್ಲಿ ನೀವು ನೋಡಬಹುದು 4 ಬ್ಯಾಕ್ ಟು ಬ್ಯಾಕ್ SL ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಇಲ್ಲಿ ಎಲ್ಲರ ರಿಯಾಕ್ಷನ್ ಕೂಡ ನೀವು ಗಮನಿಸಬಹುದು. ಯಾವ ರೀತಿ ಜನ ಪ್ರೀಮಿಯಂ ಗ್ರೂಪ್ ನ ಒಂದು ಟ್ರೇಡ್ ಗಳನ್ನು ಇಷ್ಟ ಪಡ್ತಾರೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಇಲ್ಲಿ ನೀವು ನೋಡಿದ್ರೆ ಲಾಸ್ಟ್ ಇದು ಟ್ರೇಡ್ ಗಳನ್ನು ಕೂಡ ನಿನ್ನೆ ದಿನ ಪ್ಲಾನ್ ಮಾಡ್ತೀವಿ. ಆಲ್ಮೋಸ್ಟ್ ನೈಟ್ ಆಗೋ ಹೊತ್ತಿಗೆ ಪ್ಲಾನ್ ಮಾಡ್ತೀವಿ. ಅದು ಕೂಡ ತುಂಬಾನೇ ಚೆನ್ನಾಗಿ ನಮಗೆ ಮೊಮೆಂಟಮ್ ಕೊಡುತ್ತೆ ಅಂಡ್ ದೆನ್ ಇವತ್ತಿನ ದಿನದ ಒಂದು ಟ್ರೇಡ್ ಗಳನ್ನ ಗಮನಿಸೋದ್ರೆ ಇದು ನಿನ್ನೆ ದಿನದ ಟ್ರೇಡ್ ಆಗಿದೆ. ಲುಕ್ ಎಟ್ ದ ಟ್ರೇಡ್ಸ್ ಗೈಸ್ ಯಾವ ರೀತಿ ಮೊಮೆಂಟಮ್ ಕೊಡುತ್ತೆ ಅಂಡ್ ಇಫ್ ಇನ್ ಕೇಸ್ ನಿನ್ನೆ ದಿನದೇ ಒಂದು ನಾವು ದಿನವನ್ನ ಗಮನಿಸೋದ್ರೆ ನಿಯರ್ ಅಬೌಟ್ 1000 ಪಿಪ್ಸ್ ಅನ್ನ ನಾವು ಪ್ರೀಮಿಯಂ ಗ್ರೂಪ್ ಅಲ್ಲಿ ಕ್ಯಾಪ್ಚರ್ ಮಾಡ್ತೀವಿ ಅಂಡ್ ಇಫ್ ಇನ್ ಕೇಸ್ ಒಂದು ಲಾಟ್ ಅಲ್ಲಿ ನಾವು ಎಂಟ್ರಿ ಪಡೆದಿದ್ರೆ 9 lakh ವರೆಗೂ ನಮಗೆ ಇಂಡಿಯನ್ ಕರೆನ್ಸಿಯಲ್ಲಿ ಲಾಭದ ಪಾಸಿಬಿಲಿಟೀಸ್ ಇತ್ತು. ಹಾಗೆ ರಿಯಾಕ್ಷನ್ ಗಳನ್ನು ಕೂಡ ನೀವು ಗಮನಿಸಬಹುದು. ಯಾವ ರೀತಿ ಜನ ಈ ಟ್ರೇಡ್ ಗಳನ್ನ ಇಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಹಾಗೆ ಪ್ರೀಮಿಯಂ ಗ್ರೂಪ್ ಅಲ್ಲಿ ನಾವು ಎಜುಕೇಶನಲ್ ಥಿಂಗ್ಸ್ ಗಳನ್ನು ಕೂಡ ಶೇರ್ ಮಾಡ್ತಾ ಇರ್ತೀವಿ. ಹಾಗೆ ಇವತ್ತಿನ ದಿನ ನಾನು ನಿಮಗೆ ಒಂದು ಬಾರಿ ಶೋ ಮಾಡ್ತೀನಿ. ಇವತ್ತಿನ ದಿನ ಬೆಳಿಗ್ಗೆನೆ ನಾವು ಪ್ಲಾನ್ ನ ಮಾಡ್ತೀವಿ ಅಂಡ್ ಇಲ್ಲಿಂದ ನಮ್ಮ ಟ್ರೇಡ್ ನ ಪ್ಲಾನ್ ಇರುತ್ತೆ ಅಂಡ್ ಅದರ ಬೇಸ್ಡ್ ಆಗಿ ಇಮಿಡಿಯೇಟ್ಲಿ ಆ ಟಾರ್ಗೆಟ್ ನಮಗೆ ಅಚೀವ್ ಆಗುತ್ತೆ. ಲುಕ್ ಎಟ್ ಇಟ್ 1:3 ನ ಟಾರ್ಗೆಟ್ ಆಗುತ್ತೆ. ಅಗೇನ್ 1:6 ಆಗುತ್ತೆ. ದೆನ್ ಮತ್ತೊಂದು ಟ್ರೇಡ್ ನಾವು ಪ್ಲಾನ್ ಮಾಡ್ತೀವಿ. ಅದು ಕೂಡ ತುಂಬಾನೇ ಚೆನ್ನಾಗಿರುವಂತಹ ಕ್ವಿಕ್ ಮೊಮೆಂಟಮ್ ನಮಗೆ ನೀಡುತ್ತೆ. ಬುಕ್ ಪಾರ್ಷಲ್ ಅನ್ನೋ ಅಪ್ಡೇಟ್ ಅನ್ನು ನಾವು ನೀಡ್ತೀವಿ. ಆ ನಂತರ ಈ ಟ್ರೇಡ್ ತುಂಬಾನೇ ಚೆನ್ನಾಗಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿ ಈ ಪ್ರೀಮಿಯಂ ಗ್ರೂಪ್ ಜಾಯಿನ್ ಆಗಬಹುದು ನೀವು. ಸೊ ಜಸ್ಟ್ ಈ ಒಂದು ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫಸ್ಟ್ ಅಲ್ಲೇ ನಿಮಗೆ ಯಾವ ರೀತಿ ಪ್ರೀಮಿಯಂ ಗ್ರೂಪ್ ಗೆ ಜಾಯಿನ್ ಆಗಬಹುದು ಅನ್ನೋದರ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇಫ್ ಇನ್ ಕೇಸ್ ನಿಮಗೆ ಸ್ಟಿಲ್ ಗೊತ್ತಾಗಿಲ್ಲ ಅಂತ ಇದ್ದಾಗ ನೀವು ಈ ನಂಬರ್ಗೆ ವಾಟ್ಸ್ಆಪ್ ನ ಮಾಡಬಹುದು. 81238273 ಅನ್ನೋ ವಾಟ್ಸ್ಆಪ್ ನಂಬರ್ಗೆ ನೀವು ವಾಟ್ಸ್ಆಪ್ ನ ಮಾಡಿದಾಗ ನಮ್ಮ ಟೀಮ್ ಅವರು ನಿಮಗೆ ಯಾವ ರೀತಿ ಪ್ರೀಮಿಯಂ ಗ್ರೂಪ್ಗೆ ಜಾಯಿನ್ ಆಗಬಹುದು ಅನ್ನೋದ್ರ ಬಗ್ಗೆ ಗೈಡ್ ಅನ್ನ ಮಾಡ್ತಾರೆ. ಹಾಗೆ BTC ಟ್ರೇಡ್ ಕೂಡ ನಡೀತಾ ಇದೆ. ನಿಯರ್ ಅಬೌಟ್ BTC ಟ್ರೇಡ್ ಅಲ್ಲಿ ಕೂಡ $355 ನ ಲಾಭ ನಮಗೆ ನಡೀತಾ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.